ನಮಸ್ಕಾರ ಮಕರ ರಾಶಿ ವೀಕ್ಷಕರೇ, 3 ಮತ್ತು 12ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಗುರು ಭಗವಾನ್ ತಮ್ಮ 7ನೇ ಸ್ಥಾನದಲ್ಲಿ ಗುರು ಭಗವಾನ ಸ್ವಂತ ನಕ್ಷತ್ರದಲ್ಲಿ ಚಲನೆಯನ್ನು ಮಾಡುವುದರಿಂದ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ 18 ಜೂನಿಂದ ಹಿಡಿದು ಜುಲೈ 4ನೇ ತಾರೀಕು ತನಕ ಫಲಗಳು ಅನುಕೂಲ ಫಲಗಳ ಜೊತೆಯಲ್ಲಿ ಸ್ವಲ್ಪ ಅಡೆತಡೆಗಳು ಸೇರಿ ಕೊಡ್ತಾರೆ. ಕೆಲವು ಆಪರ್ಚುನಿಟಿ, ಕೆಲವು ಸಂದರ್ಭಗಳು, ಅವಕಾಶಗಳೆಲ್ಲ ಮಿಸ್ ಆಗಬಹುದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಟಗಳು ಜಾಸ್ತಿ. ಈ ಓಡಾಟಗಳಿಂದ ಯಾವುದು ಫಲ ಸಿಕ್ಕಿಲ್ವಲ್ಲ ಅನ್ನುವ ಒಂದು ಮನಸ್ಸಿಗೆ ನೋವು ಬರಬಹುದು. ಆರೋಗ್ಯದಲ್ಲಿ ಗಮನ ಇರಲಿ, ನಿದ್ದೆ ಕೆಟ್ಟು ಹೋಗ್ಬೋದು ಮತ್ತು ಜಾಸ್ತಿ ಖರ್ಚುಗಳಾಗತ್ತೆ. ಬೇರೆ ಜನಗಳು, ನೆಂಟರು, ಮನೆ ಕಡೆಯವರ ಕಡೆಯಿಂದ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಚಂಚಲಗಳು ಉತ್ಪತ್ತಿಯಾಗುತ್ತೆ. ಈಗ ಜುಲೈ 4ನೇ ತಾರೀಕು ಕಳೆದ ನಂತರ ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ನಿಮಗೆ ಧನಲಾಭ, ಕುಟುಂಬದಲ್ಲಿ ಹೊಂದಾಣಿಕೆ, ಆಯುರಾರೋಗ್ಯ ವೃದ್ಧಿ, ಲಕ್ಷ್ಮೀ ಕಟಾಕ್ಷ ಮತ್ತು ನಿಮಗೆ ಧೈರ್ಯ, ವಿವೇಕ ಇವೆಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಾನಸಿಕ ಶಕ್ತಿ ಮತ್ತು ದೇಹದ ಶಕ್ತಿ ಎರಡು ಸೇರಿ ನಿಮಗೆ ಕೆಲಸ ಮಾಡೋದರಿಂದ ನಿಮಗೆ ಹೆಚ್ಚಿನ ಒಂದು ಚೇತನಾ ಶಕ್ತಿ, ಹೆಚ್ಚಿನ ಒಂದು ಪ್ರತಿ ಅನುಕೂಲಗಳೆಲ್ಲ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಆಗಲಿ, ರಿಲೇಷನ್ಶಿಪ್, ಸಂತೋಷಗಳು, ಒಳ್ಳೆಯ ಕಾರ್ಯಗಳು, ಶುಭ ಕಾರ್ಯಗಳೆಲ್ಲ ನಡೆಯುತ್ತೆ. ವಿವಾಹ ಫಲಗಳೆಲ್ಲ ನಡೆಸುವ ಕಾಲ, ವಧುವರಗಳೆಲ್ಲ ಸೆಟ್ಲ್ ಆಗ್ತದೆ. ಆ ಥರ ಸೆಟ್ಲ್ ಆಗಿ ವಿವಾಹವನ್ನು ಫಿಕ್ಸ್ ಮಾಡ್ತಕ್ಕಂಥ ಕಾಲ ಅದು. ಮತ್ತು ಅದು ಬಿಟ್ಟು ಸೆಪ್ಟೆಂಬರ್ ಒಳಗಡೆ ತುಂಬ ಜನಗಳಿಗೆ, ಮಕರ ರಾಶಿಯವರಿಗೆ ಮ್ಯಾಕ್ಸಿಮಮ್ ವಿವಾಹ ವಿಚಾರಗಳಲ್ಲಿ ಅನುಕೂಲ ನಡೆದು ವಿವಾಹ ಆಗುತ್ತೆ. ಕೆಲವು ಹೊಸ ಪಾರ್ಟ್ನರ್ಶಿಪ್ಪಿಂದ ಅನುಕೂಲ ಲಾಭಗಳು ಸಿಗುತ್ತೆ. ಮತ್ತು ಕೆಲವು ವಿದೇಶ ಪ್ರಯಾಣಗಳಿಗೋಸ್ಕರ ಕಾಯ್ತಾ ಇದ್ದರೆ ಅದು ನಡೆಯುತ್ತೆ. ಆನ್ಸೈಟ್ ಆಪರ್ಚುನಿಟಿ ಸಿಗುತ್ತೆ. ವಿದೇಶ ಪ್ರಯಾಣಗಳಿಂದ ಬಿಸ್ನೆಸ್ ರೀತಿಯಾಗಿ ಕೆಲವು ಹೊಸ ಪಾರ್ಟ್ನರ್ಶಿಪ್, ಅದರಿಂದ ಒಳ್ಳೆ ಫಲಗಳು ಕಾಣುತ್ತೆ. ಭೂಮಿಯಿಂದ ಲಾಭ ಇವುಗಳೆಲ್ಲ ಕಾಣಿಸ್ಕೊಳ್ತೀರಿ. ವಸ್ತು, ವಾಹನ, ಆಭರಣಗಳು, ಇಂಥ ಫೆಸಿಲಿಟೀಸ್ ಎಲ್ಲ ಇಂಪ್ರೂವ್ ಆಗುತ್ತೆ ನಿಮ್ಮ ಜೀವನದಲ್ಲಿ. 3 ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ 9ವರೆಗೂ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ನೀಡ್ತಾರೆ. ಆವಾಗ ನಿಮಗೆ ಅನುಕೂಲ ಫಲಗಳೆಲ್ಲ ಚೆನ್ನಾಗಿ ನಡೆಯುತ್ತೆ, ತೊಂದರೆ ಇಲ್ಲ. ಆದರೆ ಆರೋಗ್ಯದಲ್ಲಿ ಗಮನ ಇರಲಿ. ಆರೋಗ್ಯ ರೀತಿಯಾಗಿ ಸಮ್ಟೈಮ್ಸ್ ಹಾಸ್ಪಿಟಲೈಸೇಷನ್, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು, 2-3 ದಿನ ಅಥವಾ ವಾರಗಳು ಕಟ್ಲೆ ರೆಸ್ಟ್ ತಗೋಬೇಕು ಅನ್ನೋ ಒಂದು ಸ್ಥಿತಿ ಬರುತ್ತೆ. ಮಾನಸಿಕ ನೋವು, ದೇಹದ ನೋವು ಎರಡು ಸೇರಿಕೊಂಡು ಹೆಚ್ಚಿಗೆ ಕೆಲವು ವರೀಸ್ ಎಲ್ಲ ಕೊಟ್ಟುಬಿಡುತ್ತೆ. ಮಕ್ಕಳು ಮತ್ತು ನೆಂಟರ ಕಡೆಯಿಂದ ವಿರೋಧ ಇವುಗಳು ಬರಬಹುದು, ಗಮನ ಇರಲಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಗಮನ ಬೇಕಾಗುತ್ತೆ. ಪ್ರಯಾಣಗಳಿಂದ ಕೆಲವು ತೊಂದರೆಗಳು ಬರಬಹುದು. ಸೊ ಡಿಸೆಂಬರ್ 9ವರೆಗೂ ತುಂಬ ಕೇರ್ಫುಲ್ ಆಗಿರಬೇಕು. ಡಿಸೆಂಬರ್ 9 ಕಳೆದ ನಂತರ 2015 ಏಪ್ರಿಲ್ 9ವರೆಗೂ ಈ ಪೀರಿಯಡಲ್ಲಿ ವಕ್ರಗತಿನಲ್ಲಿ ಗುರು ಭಗವಾನ್ ಬರೋದ್ರಿಂದ ನಿಮಗೆ ಅನುಕೂಲ ಸಿಗುತ್ತೆ. ರೋಗದಿಂದ ನಿವಾರಣೆ, ಶತ್ರುವಿಂದ ಜಯ, ನಿಮಗೆ ಬರಬೇಕಾಗಿರ್ತಕ್ಕಂಥ ವರಮಾನಗಳು ಅಥವಾ ಕಲೆಕ್ಷನ್ ಆಗಬೇಕಾಗಿರ್ತಕ್ಕಂಥ ಹಣಕಾಸುಗಳೆಲ್ಲ ಸರಿಯಾಗಿ ಕಲೆಕ್ಟ್ ಆಗುತ್ತೆ. ನಿಮ್ಗೆ ಯಾರು ಸಾಲ ಕೊಡಬೇಕು ಅಂತಿದ್ದರೆ ತಾನಾಗಿ ಬಂದು ಕೊಡ್ತಾರೆ. ಅಥವಾ ನೀವು ಕೇಳೋದಕ್ಕೆ ಕೆಲವೊಂದು ಪ್ರತಿ ಅನುಕೂಲ ಸಿಗುತ್ತೆ. ನಿಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಹೊಸದಾಗಿ ಲೋನ್ಸ್ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ವಾಹನಗಳಿಂದ ಕೆಲವು ಅನುಕೂಲ ಸಿಗುತ್ತೆ. ದೇಹ ಆರೋಗ್ಯ ವೃದ್ಧಿಯಾಂಶಗಳೆಲ್ಲ ಬರುತ್ತೆ. ಹೊಸ ಬಿಸ್ನೆಸ್ಸಲ್ಲಿ ನೀವು ಹೊಸದಾಗಿ ಯಾವುದು ಕೆಲವು ಕಾರ್ಯಗಳು, ಕೆಲಸಗಳು ಮಾಡೋದನ್ನು ಸ್ವಲ್ಪ ನಿಲ್ಲಿಸ್ಕೊಳ್ಳಿ. ಈ ಏಪ್ರಿಲ್ 9 ಕಳೆದ ನಂತರ ನ್ಯೂ ಪಾರ್ಟ್ನರ್ಶಿಪ್, ಹೊಸ ವೆಂಚರ್ಸ್ ಬಿಸ್ನೆಸ್ಸಲ್ಲಿ ಮಕ್ಕಳಿಂದ ಪ್ರಯೋಜನ, ಅನುಕೂಲ, ಆಯುರಾರೋಗ್ಯ, ವೃದ್ಧಿಯಾಂಶಗಳು, ಕುಟುಂಬದಲ್ಲಿ ಏಳಿಗೆಯನ್ನು ನಡೆಸೋದು ಮತ್ತು ಶುಭ ಫಲಗಳನ್ನು ನಡೆಸೋದು, ಇಂಥ ಫಲಗಳೆಲ್ಲ ನಿಮ್ಮ ರಾಶಿಗೆ ಜುಲೈ 13ನೇ ತಾರೀಕುವರೆಗೂ ಚೆನ್ನಾಗಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಮಾನಸಿಕ ಫಲಗಳು ಚೆನ್ನಾಗಿ ವಿವೇಕ, ಧೈರ್ಯ, ಶಾಂತ, ನೆಮ್ಮದಿ ಇವುಗಳೆಲ್ಲ
ನಿಮಗೆ ನೀಡುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಈ ಗುರು ಒಂದು ಬದಲಾವಣೆ ಇದೆಯಲ್ಲ, 7ನೇ ಮನೆ ಅನ್ನೋದು ಚಂದ್ರನ ಮನೆಯಲ್ಲಿ ಅವರು ಚಲನೆಯನ್ನು ಮಾಡೋದರಿಂದ, ಚಂದ್ರ ಗುರು ಇದ್ದಾರಲ್ಲ, ಇಬ್ಬರು ಒಟ್ಟಿಗೆ ಎದ್ಬಿಟ್ರೆ ಗಜಕೇಸರಿ ಯೋಗ ಅಂತ ಶಾಸ್ತ್ರ ಹೇಳುತ್ತೆ. ನಿಮಗೂ ಕೂಡ ಈ ವರ್ಷ ಗಜಕೇಸರಿ ಯೋಗವನ್ನು ಆಪರೇಟ್ ಮಾಡಿಸುತ್ತೆ. ಯಾಕಂದರೆ ಮಕರ ರಾಶಿ, ಚಂದ್ರ ಇರೋದೇ ರಾಶಿ, ಎದುರುಗಡೆ ಗುರು ಭಗವಾನ್ ಇದ್ದಾರೆ. ಸೊ ಗಜಕೇಸರಿ ಯೋಗ ಅದಕ್ಕೆ ಈಕ್ವಲ್ ಆಗಿ, ಅದಕ್ಕೆ 1 ಡಿಗ್ರಿ ಕೆಳಗಡೆ ಈ ಯೋಗವನ್ನು ಆಪರೇಟ್ ಮಾಡಿಸೋದ್ರಿಂದ ಕೆಲವು ಜನಗಳ ಕಡೆಯಿಂದ ಅನುಕೂಲ, ವಾಹನಗಳು, ದ್ರವ್ಯ ಲಾಭ ಮತ್ತು ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಮಾಡ್ತಕ್ಕಂಥ ಒಳ್ಳೆ ಫಲಗಳೆಲ್ಲ ಬರುತ್ತೆ. ಡಿಪೆಂಡ್ಸು. ಈ ದಶಾ ಭುಕ್ತಿ ಅಂತರ ಅಂತಿದೆಯಲ್ಲ, ಅದೆಲ್ಲ ಸ್ವಲ್ಪ ಫೇವರ್ ಆಗಿದ್ಬಿಟ್ರೆ ಈ ಕಾಲ ಈ ತೊಂದರೆಗಳಿಂದ ನಿವಾರಣೆ ಈಸಿಯಾಗಿ ಸಿಗುತ್ತೆ. ಶುಭವಾಗಲಿ.